ಗಲ್ಲಿಲಿ ನಾಯಿಗಳಿದ್ರು ಡೆಲ್ಲಿಲಿ ಮೋದಿಲಿರ್ಬೇಕು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ. ದೇಶಕ್ಕೋಸ್ಕರ ಮೋದಿಗೆ ಐ ಆಮ್ ಬಿಗ್ ಫ್ಯಾನ್. ನಮ್ಮ ಇಂಡಿಯನ್ ಆರ್ಮಿಗೆ ಏನೇನ್ ಮಾಡಿಲ್ಲ. ಮೋದಿ ಬರೋವರೆಗೂ ರಾಮನೇ ಕಾಯ್ಕೊಂಡು ಜೊತೆಲಿ ಬಂದಿದ್ದಾನೆ. ಆದ್ರೆ ಅದು ಮೋದಿ ರಾಮಂದ್ರ ಅಂತಾನೆ ಕರೀರಿ, ಪರವಾಗಿಲ್ಲ, ಬೇಜಾರಾಗಲ್ಲ. 15 ಲಕ್ಷ ಅಕೌಂಟ್ಗೆ ಹಾಕೋವರೆಗೂ ಮೋದಿನ ಅಧಿಕಾರದಿಂದ ಇಳಿಸಲ್ಲ. ಆಲೂಗೆಡ್ಡೆ ಮಿಷಿನ್ ಅಲ್ಲಿ ಬಿಟ್ಬಿಟ್ಟು ಗೋಲ್ಡ್ ಬರೋವರೆಗೂ ರಾಹುಲ್ ಗಾಂಧಿಗೆ ಅಧಿಕಾರ ಕೊಡಲ್ಲ ಅಂತ ಜನರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಅವ್ರು ಕೊಡೋ ಪುಕ್ಸಟ್ಟೆ 2,000 ರೂಪಾಯಿಂದಾನೇ ನಾವು ಸಂಸಾರ ನಡೆಸಿಸ್ತಿರಂಗೆ ಅಂತ ಅನ್ನಿಸ್ತಿದ್ದಾರೆ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಕಾಂಗ್ರೆಸ್ ಅವ್ರು ರ್ಯಾಲಿ ಹೋಗ್ತಿದ್ರೆ ಮಾತ್ರ ಯಾಕೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಬರುತ್ತೆ. ಅಲ್ಲಾಹ್ ಅಕ್ಬರ್ ಬೋಲು ಹೇಳದ ಬಿಡಿ, ಅಲ್ಲಾಹ್ ಅಕ್ಬರ್ ಅಂತ. ಅವ್ರು ನಮ್ಮ ಥರ ಧೈರ್ಯವಾಗಿ ಜೈ ಶ್ರೀರಾಮ್ ಅಂತ ಕೂಗಕ್ಕಾಗತ್ತಾ? ಒಂದೇ ಒಂದು ಕೇಳೋದ, ಹುಡುಗಿ ಲವ್ವೇ ಮಾಡಿತ್ತು, ಲವ್ ಮಾಡಲ್ಲ ಅಂದರೆ ಸಾಯಿಸ್ಬಿಡ್ತಾರಾ? ತಿರೋ ರಾಜಕಾರಣಿಗಳಿಗೆ ಅವ್ರ ಮನೇಲಿ ಹೆಣ್ಮಕ್ಳು ಇಲ್ಲೇ ಇಲ್ವಾ? ಅವ್ರ ಮನೆ ಹೆಣ್ಮಕ್ಳಿಗೆ ಹಂಗಾಗಿದ್ದೀರ ಬಿಟ್ಕೊಟ್ಟಿರ್ತಿದ್ರ ಸರ್? ವೈ ಫ್ಲಾಶ್ ಬ್ಯಾಕ್ ನಾಟ್ ಮೋದಿ? ಅದನ್ನು ನಾನು ನಿಮ್ಗೆ ಕೇಳ್ಬೋದು. ನಿಮಗೆ ಸಿಂಪಲ್ ಆಗಿ ನಾನು ಹೇಳ್ಬೋದು, ಇವತ್ತು ನೀವು ಬಂದು ಧೈರ್ಯದಿಂದ ಇಲ್ಲಿ ನಮಗೆ ಕೇಳ್ತಿದ್ದೀರಾ ಪ್ರಶ್ನೆ ಅಲ್ವಾ? ಮೋದಿ ಸರ್ಕಾರ ಇರೋದಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ. ನಾವು ಚಿಕ್ಕವರಿದ್ದಾಗ ನಮಗೆ ನಾವು ಕೇಳಿದ ಮಟ್ಟಿಗೆ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಬಾಂಬ್ ಅಟ್ಯಾಕ್ ಆಯಿತು. ನಮ್ಮ ಮೈಸೂರಲ್ಲಿ ಟೆರರಿಸ್ಟ್ಗಳಿದ್ರು, ಸುಮಾರನ್ನ ಕಣ್ಣಾರೆ ನೋಡಿದ್ದೀವಿ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? 10 ವರ್ಷದಲ್ಲಿ ನಮಗಿಲ್ಲೆಲ್ಲರ ಆ ಥರದ್ದು ಬೆಳವಣಿಗೆ ಆಗಿದೆಯಾ? ನಾನು ನಿಮಗೆ ಕೇಳಬೇಕಲ್ವಾ? ನಾನೊಂದು ನ್ಯೂಸಲ್ಲಿ ನೋಡ್ತಿದ್ದೆ, ತುಂಬ ಒಬ್ಬ ವಿದ್ಯಾವಂತ ಅವ್ನು ಮಾತಾಡ್ತಿದ್ದ. ಅದನ್ನ ನಾನು ನೋಡಿದ ಮಟ್ಟಿಗೆ ನಿಮ್ಗೊಂದು ಹೇಳ್ತೀನಿ. ಏನು ಅಂತ ಅಂದರೆ, ಅವ್ರು ಹೇಳೋದ್ರಲ್ಲಿ ನ್ಯಾಯ ಆಯ್ತಾ ಕಣ್ರಿ? ಜನರು ಮನಸ್ಸಲ್ಲಿ ಏನಿದೆ ಅನ್ನೋ 2 ಲೈನಲ್ಲಿ ಹೇಳ್ದ. ಏನು ಅಂತ ಅಂದರೆ, 15 ಲಕ್ಷ ಅಕೌಂಟ್ಗೆ ಹಾಕೋವರೆಗೂ ಮೋದಿನ ಅಧಿಕಾರದಿಂದ ಇಳಿಸಲ್ಲ. ಆಲೂಗೆಡ್ಡೆ ಮಿಷಿನಲ್ಲಿ ಬಿಟ್ಬಿಟ್ಟು ಗೋಲ್ಡ್ ಬರೋವರೆಗೂ ರಾಹುಲ್ ಗಾಂಧಿಗೆ ಅಧಿಕಾರ ಕೊಡಲ್ಲ ಅಂತ ಜನರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಬರೀ 15 ಲಕ್ಷನ ಅವ್ರು ಏನಂತ ಹೇಳಿದ್ದು ಅಂತ ಅಂದರೆ, ಮೋದಿಯವರು ಸ್ವಿಸ್ ಬ್ಯಾಂಕಲ್ಲಿರೋ ಟಾಪ್ ಬಾಟಮ್ 4 ಅವ್ರದ್ದು ಅಕೌಂಟ್ನ ತೆಗ್ಸಿದ್ರೆ ಪ್ರತಿಯೊಬ್ಬರು ಅಕೌಂಟ್ಗೂ 15 ಲಕ್ಷ ಹಾಕ್ಬೋದು ಅಂತ. ಅವ್ರು ಎಲ್ಲೂ 15 ಲಕ್ಷ ಹಾಕ್ತೀವಿ ಅಂತ ಹೇಳಿಲ್ಲ. ಕೆಲ ವಿದ್ಯಾವಂತರು ಅವ್ರವ್ರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಮೋದಿಯವ್ರಿಗೆ ಕೆಟ್ಟದಾಗಿ ವ್ಯೂ ಮಾಡ್ತಾರೆ. ನಾವೇ ನೋಡಿದ ಮಟ್ಟಿಗೆ ಎಷ್ಟು ಸತಿ ಭಾರತದ ಮೇಲೆ ಅಟ್ಯಾಕ್ ಆಗಿದೆ, ಮೋದಿಯವ್ರು ಬಂದಾಗಿಂದ ಎಷ್ಟು ಸತಿ ಭಾರತದ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳಿ. ಪುಲ್ವಾಮಾ ಒಂದು. ಇವಾಗ ಏನು ಗೊತ್ತಾ, ಸೆಕ್ಯೂರಿಟಿ ಇಲ್ಲದ ಒಂದು ಕಡೆ ಸೆಕ್ಯೂರಿಟಿ ಬ್ರೀಚ್ ಆಗುತ್ತೆ, ಅದು ತಕ್ಕಂಥ ಉತ್ತರ ಕೊಟ್ಟಿದ್ದೀವಿ. ಗಲ್ಲಿಲಿ ನಾಯಿಗಳಿದ್ರು ಡೆಲ್ಲಿಲಿ ಮೋದಿಲಿರಬೇಕು ಅನ್ನೋದು ಜನ ಡಿಸೈಡ್ ಮಾಡಿದ್ದಾರೆ. ಕರೆಕ್ಟ್, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ.